ಬೆಳಗಿನ ಬೆಳಕು. ಅರಣ್ಯಕಾಂಡ 6:1-21. ನಾಜಿರ್ ವ್ರತ ಭಾಗ 5. ತಲೆ. ನಮ್ಮ ನಾಜಿರ್ ಅಧ್ಯಯನದ ಮುಂದಿನ ಅಂಶವನ್ನು ಮುಂದುವರಿಸುತ್ತಾ ಅರಣ್ಯಕಾಂಡದ 6ರಲ್ಲಿ ಯೆಹೋವನು ಒಂದು ಕಟ್ಟುನಿಟ್ಟಾದ ನಿಯಮವನ್ನು ನೀಡುತ್ತಾನೆ. ಯಾವ ಕ್ಷೌರ ಕತ್ತಿಯೂ ಅವನ ತಲೆಗೆ ತಗಲಬಾರದು. ಅವನು ಪವಿತ್ರನಾಗಿರಲಿ. ಅವನು ತನ್ನ ತಲೆಯ ಕೂದಲಿನ ಜಟೆಯನ್ನು ಬೆಳೆಸಲಿ. ಈ ಆಜ್ಞೆಯು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಯೆಹೋವನು ಇದರೊಳಗೆ ಆಳವಾದ ಅರ್ಥವನ್ನು ಇರಿಸಿದ್ದಾನೆ. ಒಬ್ಬ ನಾಜೀರನನ್ನು ಒಂದು ನಿರ್ದಿಷ್ಟ ಅವಧಿಗೆ ಪ್ರತ್ಯೇಕಿಸಲಾಗುತ್ತಿತ್ತು ಮತ್ತು ಆ ಪ್ರತ್ಯೇಕತೆಯು ಅದೃಶ್ಯವಾಗಿ ಅಥವಾ ಅನಿಶ್ಚಿತವಾಗಿ ಇರಬಾರದೆಂದು ಯೆಹೋವನು ಬಯಸಿದನು. ಅದು ಗುರುತಿಸಲ್ಪಡಬೇಕು, ಸಂರಕ್ಷಿಸಲ್ಪಡಬೇಕು ಮತ್ತು ಗೌರವಿಸಲ್ಪಡಬೇಕು ಎಂದು ಆತನು ಅಪೇಕ್ಷಿಸಿದನು. ಈ ಆಜ್ಞೆಯು ತಲೆಯಿಂದ ಪ್ರಾರಂಭವಾಗುತ್ತದೆ, ಏಕೆಂದರೆ ನ್ಯಾಯ ಪ್ರಮಾಣದಲ್ಲಿ ತಲೆಯು ಆಳ್ವಿಕೆ, ಮೂಲ ಮತ್ತು ಆಡಳಿತಾತ್ಮಕ ಅಧಿಕಾರದ ಕಲ್ಪನೆಯನ್ನು ಹೊಂದಿದೆ. ಕ್ಷೌರಕತ್ತಿ ಎಂಬುದು ಕತ್ತರಿಸುವ ಮತ್ತು ತೆಗೆದುಹಾಕುವ ಸಾಧನವಾಗಿದೆ. ಸತ್ಯವೇದದಲ್ಲಿ ಕ್ಷೌರ ಮಾಡಿಕೊಳ್ಳುವುದು ಹೆಚ್ಚಾಗಿ ಅವಮಾನ, ಘನತೆಯ ನಷ್ಟ ಅಥವಾ ತೀರ್ಪಿಗೆ ಸಂಬಂಧಿಸಿದೆ. ಯೆಶಾಯನು ಕ್ಷೌರಕತ್ತಿಯನ್ನು ತೀರ್ಪಿನ ಚಿತ್ರಣವಾಗಿ ಬಳಸಿ ಯೆಹೋವನು ತಲೆಯನ್ನು ಮತ್ತು ಇತರ ಭಾಗಗಳನ್ನು ಕ್ಷೌರ ಮಾಡುವನು ಎಂದು ಹೇಳುತ್ತಾನೆ. ಯೆಶಾಯ 7:20. ಈ ಸಂದೇಶವು ಅಂದಗೊಳಿಸುವ ಬಗ್ಗೆ ಅಲ್ಲ, ಅದು ಗೌರವವನ್ನು ಕಸಿದುಕೊಳ್ಳುವ, ನಾಚಿಕೆಯನ್ನು ಬಯಲು ಮಾಡುವ ಮತ್ತು ಹೆಮ್ಮೆಯಿಂದ ಇದ್ದದ್ದನ್ನು ತಗ್ಗಿಸುವ ಬಗ್ಗೆ ಹೇಳುತ್ತದೆ. ದಾವೀದನ ದಿನಗಳಲ್ಲಿಯೂ ನಾವು ಇದನ್ನು ನೋಡುತ್ತೇವೆ. ದಾವೀದನ ಸೇವಕರನ್ನು ಸೆರೆ ಹಿಡಿದಾಗ ಅವರ ಘಟ್ಟವನ್ನು ಅವಮಾನಕರ ರೀತಿಯಲ್ಲಿ ಕ್ಷೌರ ಮಾಡಲಾಯಿತು ಮತ್ತು ಅದನ್ನು ಆಳವಾದ ನಾಚಿಕೆಗೇಡಿನ ಸಂಗತಿ ಎಂದು ಪರಿಗಣಿಸಲಾಯಿತು. 2 ಸಮುವೇಲ 10:4-5. ಆ ಪರಿಸ್ಥಿತಿಯಲ್ಲಿ ಕ್ಷೌರ ಮಾಡುವುದು ಕೇವಲ ಒಂದು ಕ್ರಿಯೆಯಾಗಿರಲಿಲ್ಲ, ಅದು ಸಾರ್ವಜನಿಕವಾಗಿ ಮಾಡಿದ ಅಪಮಾನದ ಹೇಳಿಕೆಯಾಗಿತ್ತು. ಆದ್ದರಿಂದ ಯೆಹೋವನು ಯಾವ ಕ್ಷೌರಕತ್ತಿಯು ಅವನ ತಲೆಗೆ ತಾಗಬಾರದು ಎಂದು ಹೇಳಿದಾಗ ಅದು ಕೇವಲ ಕೂದಲಿನ ಉದ್ದದ ಬಗ್ಗೆ ಇರುವ ನಿಯಮಕ್ಕಿಂತ ಹೆಚ್ಚಿನದಾಗಿದೆ. ಪ್ರತಿಷ್ಠಾಪನೆಯ ಅಂದರೆ ಕಾನ್ಸಕ್ರೇಷನ್ ಗುರುತನ್ನು ಯಾವುದೂ ಅಳಿಸ ಹಾಕಬಾರದು ಎಂಬುದಕ್ಕೆ ಅದೊಂದು ಸಂಕೇತವಾಗಿದೆ. ಯೆಹೋವನು ಪ್ರತ್ಯೇಕಿಸಿದ್ದಕ್ಕೆ ಅವಮಾನ ತರುವ ರೀತಿಯಲ್ಲಿ ನಾಜೀರನು ಬದುಕಬಾರದು. ಆ ಪ್ರತ್ಯೇಕತೆಯನ್ನು ಕಡಿದು ಹಾಕಬಾರದು. ಸಮರ್ಪಣೆಯನ್ನು ಸಾಮಾನ್ಯವೆಂದು ಪರಿಗಣಿಸಬಾರದು. ವೃತವು ಪವಿತ್ರವಾಗಿದೆ ಮತ್ತು ಆ ಪ್ರತಿಷ್ಠಾಪನೆಯು ತಲೆಯ ಮೇಲೆ ಇರುತ್ತದೆ ಎಂದು ಯೆಹೋವನು ಹೇಳುತ್ತಾನೆ. ನ್ಯಾಯ ಪ್ರಮಾಣವು ತಲೆ ಎಂಬ ಪದವನ್ನು ಹೇಗೆ ಬಳಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡಾಗ ಇದು ಹೆಚ್ಚು ಸ್ಪಷ್ಟವಾಗುತ್ತದೆ. ತಲೆಯನ್ನು ಹೆಚ್ಚಾಗಿ ಅಧಿಕಾರ ಮತ್ತು ನಾಯಕತ್ವಕ್ಕಾಗಿ ಬಳಸಲಾಗುತ್ತದೆ. ಪೌಲನು ಹೀಗೆ ಬರೆಯುತ್ತಾನೆ: ಪ್ರತಿಯೊಬ್ಬ ಮನುಷ್ಯನಿಗೆ ಕ್ರಿಸ್ತನೇ ತಲೆ, 1 ಕೊರಿಂಥದವರಿಗೆ 11:3. ಇದು ತಲೆ ಎಂದರೆ ಕೇವಲ ಶರೀರದ ಮೇಲ್ಭಾಗ ಮಾತ್ರವಲ್ಲ ಎಂದು ತೋರಿಸುತ್ತದೆ. ಅದು ಆಳುವವನನ್ನು, ಮುನ್ನಡೆಸುವವನನ್ನು, ಮೂಲವನ್ನು ಮತ್ತು ಅಧಿಕಾರಿಯನ್ನು ಸೂಚಿಸುತ್ತದೆ. ಪೌಲನು ಇನ್ನು ಹೀಗೆ ಹೇಳುತ್ತಾನೆ: ಕ್ರಿಸ್ತನು ಸಭೆಗೆ ತಲೆ, ಎಫೆಸದವರಿಗೆ 5:23. ಮತ್ತೆ ಆತನೇ ಶರೀರಕ್ಕೆ ಅಂದರೆ ಸಭೆಗೆ ತಲೆ, ಕೊಲೊಸ್ಸೆಯವರಿಗೆ 1:18. ಆದ್ದರಿಂದ ತಲೆಯು ಆತ್ಮಿಕ ಆಡಳಿತ ಮತ್ತು ಜೀವನದ ಪೂರೈಕೆಯ ಆಲೋಚನೆಯನ್ನು ಹೊತ್ತು ತರುತ್ತದೆ. ತಲೆಯು ದಿಕ್ಕನ್ನು ತೋರಿಸುತ್ತದೆ, ತಲೆಯು ಕ್ರಮವನ್ನು ನೀಡುತ್ತದೆ. ಶರೀರವು ಮಾರ್ಗದರ್ಶನವನ್ನು ಪಡೆಯುವುದು ತಲೆಯಿಂದಲೇ. ಹೀಬ್ರೂ ಭಾಷೆಯಲ್ಲಿಯೂ ಸಹ ತಲೆ ಎಂಬ ಪದಕ್ಕೆ ಆರಂಭ ಅಥವಾ ಮುಖ್ಯ ಎಂಬ ಅರ್ಥವಿದೆ, ಅಂದರೆ ಮೊದಲನೆಯ ಮತ್ತು ಆಳುವ ಸ್ಥಳ. ಆದ್ದರಿಂದ ನಾಜೀರನ ತಲೆಗೆ ಕ್ಷೌರಕತ್ತಿ ತಗಲಬಾರದು ಎಂದು ಯೆಹೋವನು ಹೇಳುವಾಗ ಪ್ರತಿಷ್ಠಾಪನೆ, ಅಧಿಕಾರ ಮತ್ತು ಹೊದಿಕೆಯನ್ನು ಅವಮಾನಿಸಬಾರದು ಎಂದು ಆತನು ಕಲಿಸುತ್ತಿದ್ದಾನೆ. ಯೆಹೋವನ ಪವಿತ್ರ ಹಕ್ಕನ್ನು ಕಡಿದು ಹಾಕುವ ರೀತಿಯಲ್ಲಿ ನಾಜೀರನು ಜೀವಿಸಬಾರದು. ವ್ರತ ಎಂಬುದು ಬೇಕಾದಾಗ ಹಚ್ಚುವ ಅಥವಾ ಆರಿಸುವ ಖಾಸಗಿ ಭಾವನೆಯಲ್ಲ, ಅದು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಾದ ಪವಿತ್ರ ಪ್ರತ್ಯೇಕತೆಯಾಗಿದೆ. ಅರಣ್ಯಕಾಂಡ 6:7 ಒಂದು ಪ್ರಮುಖ ನುಡಿಗಟ್ಟನ್ನು ನೀಡುತ್ತದೆ: ತನ್ನ ದೇವರ ಪ್ರತಿಷ್ಠಾಪನೆಯು ಅವನ ತಲೆಯ ಮೇಲಿದೆ. ಇಲ್ಲಿ ಬಳಸಲಾದ ಪದವು ಕಿರೀಟ ಅಥವಾ ಮುಕುಟ ಎಂಬ ಅರ್ಥಕ್ಕೆ ಬಹಳ ಹತ್ತಿರವಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪ್ರತಿಷ್ಠಾಪನೆಯನ್ನು ತಲೆಯ ಮೇಲೆ ಹೊತ್ತಿರುವ ಕಿರೀಟದಂತೆ ಪರಿಗಣಿಸಲಾಗಿದೆ.
ಕಿರೀಟವು ಸೇರಿರುವಿಕೆ ಅಥವಾ ಅಧಿಕಾರದ ಗೋಚರ ಸಂಕೇತವಾಗಿದೆ. ಕಿರೀಟವು ಒಬ್ಬ ವ್ಯಕ್ತಿ ಯಾರಿಗೆ ನೇಮಿಸಲ್ಪಟ್ಟಿದ್ದಾನೆ ಎಂಬುದನ್ನು ತೋರಿಸುತ್ತದೆ. ಹಾಗಾಗಿ ಯೆಹೋವನು ಈ ಪ್ರತಿಷ್ಠಾಪನೆಯು ಕಿರೀಟದಂತೆ ತಲೆಯ ಮೇಲೆ ಕುಳಿತಿದೆ, ಅದನ್ನು ಕತ್ತರಿಸಬೇಡಿ, ಅದನ್ನು ತೆಗೆದು ಹಾಕಬೇಡಿ, ಅದನ್ನು ಹಗುರವಾಗಿ ಪರಿಗಣಿಸಬೇಡಿ ಎಂದು ಹೇಳುತ್ತಿದ್ದಾನೆ. ಕ್ಷೌರ ಮಾಡುವುದು ಏಕೆ ಇಷ್ಟು ಗಂಭೀರವಾದ ಆತ್ಮಿಕ ಚಿತ್ರಣವಾಗಿದೆ ಎಂದು ಈಗ ನಮಗೆ ತಿಳಿಯುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಕ್ಷೌರ ಕತ್ತಿಯು ಅವಮಾನ ಅಥವಾ ತೀರ್ಪನ್ನು ಚಿತ್ರಿಸಿದರೆ, ಪ್ರತಿಷ್ಠಾಪಿಸಲ್ಪಟ್ಟ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ತರುವುದು ಎಂದರೆ ಯೆಹೋವನು ನಮಗೆ ನೀಡಿದ ಗೌರವವನ್ನು ಅಳಸಿ ಹಾಕುವ ಚಿತ್ರಣವಾಗುತ್ತದೆ. ಅದು ಸಮರ್ಪಣೆಯನ್ನು ಕಡಿದು ಹಾಕುವ ಚಿತ್ರಣವಾಗುತ್ತದೆ. ಅದು ಪ್ರತ್ಯೇಕತೆಯನ್ನು ಕಳೆದುಕೊಳ್ಳುವ ಚಿತ್ರಣವಾಗುತ್ತದೆ. ಇದಕ್ಕಾಗಿಯೇ ವೃತದ ಅವಧಿಯಲ್ಲಿ ನಾಜೀರನ ತಲೆಯನ್ನು ಕ್ಷೌರ ಕತ್ತಿ ಮುಟ್ಟುವಂತಿರಲಿಲ್ಲ. ಯೆಹೋವನು ಅಧಿಕಾರದ ಸಂಕೇತವನ್ನು ಮತ್ತು ಸಮರ್ಪಣೆಯ ಗುರುತನ್ನು ರಕ್ಷಿಸುತ್ತಿದ್ದನು. ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಈ ಪಾಠವು ಬಹಳ ಅರಿತವಾದದ್ದು ಮತ್ತು ಸಹಕಾರಿಯಾದದ್ದು. ಮೆಸ್ಸಿಯನು ಶರೀರವಾದ ಸಭೆಗೆ ತಲೆಯಾಗಿದ್ದಾನೆ. ಎಫೆಸದವರಿಗೆ 5:23, ಕೊಲೊಸ್ಸೆಯವರಿಗೆ 1:18. ನಮ್ಮ ಜೀವನವು ಆತನ ಆಳ್ವಿಕೆಯ ಅಡಿಯಲ್ಲಿರಬೇಕು. ನಮ್ಮ ಮನಸ್ಸಾಕ್ಷಿಯು ಆತನ ಅಧಿಕಾರದ ಅಡಿಯಲ್ಲಿರಬೇಕು. ತಲೆಯನ್ನು ಗೌರವಿಸಿದಾಗ ಶರೀರವು ಕ್ರಮಬದ್ಧವಾಗಿ ನಡೆಯುತ್ತದೆ. ತಲೆಯನ್ನು ಅವಮಾನಿಸಿದಾಗ ಶರೀರವು ಗೊಂದಲಕ್ಕೀಡಾಗುತ್ತದೆ ಮತ್ತು ದುರ್ಬಲವಾಗುತ್ತದೆ. ಆದ್ದರಿಂದ ನಾಜೀರ್ ಸಂಕೇತವು ಕಲಿಸುವುದೇನೆಂದರೆ, ನಮ್ಮ ನಿಷ್ಠೆಯು ಅದರ ಮೂಲದಿಂದ ಕಡಿದು ಹೋಗಬಾರದು. ಗೌರವ, ವಿಧೇಯತೆ ಮತ್ತು ಪವಿತ್ರ ಭಯವನ್ನು ಕ್ಷೌರ ಮಾಡಿ ತೆಗೆದು ಹಾಕುವಂತಹ ಜೀವನವನ್ನು ನಡೆಸುತ್ತಾ ನಾವು ಮೆಸ್ಸಿಯನ ಭಕ್ತರೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಾಜೀರ್ ಆಜ್ಞೆಯು ತಲೆಯೊಂದಿಗೆ ನಿಲ್ಲುವುದಿಲ್ಲ. ತಲೆಯಿಂದ ಬೆಳೆಯುವ ಕೂದಲಿನ ಬಗ್ಗೆಯೂ ಯೆಹೋವನು ಮಾತನಾಡುತ್ತಾನೆ. ಆತನು ತಲೆಯ ಮೇಲಿರುವ ಪ್ರತಿಷ್ಠಾಪನೆಯನ್ನು ಎಲ್ಲರಿಗೂ ಕಾಣಿಸುವ ಗೋಚರ ವಿಷಯಕ್ಕೆ ಜೋಡಿಸುತ್ತಾನೆ. ಆತನು ಪ್ರತ್ಯೇಕತೆಯನ್ನು ಸಾರ್ವಜನಿಕಗೊಳಿಸುತ್ತಾನೆ ಮತ್ತು ಅದನ್ನು ಮಹಿಮೆ ಹಾಗೂ ಶಕ್ತಿಗೆ ಜೋಡಿಸುತ್ತಾನೆ. ಕೂದಲನ್ನೇ ಮಹಿಮೆ, ಕಿರೀಟ ಮತ್ತು ಗೋಚರ ಸಮರ್ಪಣೆ ಎಂದು ಶಾಸ್ತ್ರವು ಹೇಗೆ ಪರಿಗಣಿಸುತ್ತದೆ ಎಂಬುದನ್ನು ಮುಂದಿನ ಅಂಶವಾಗಿದೆ. ಅದನ್ನು ನಾವು ನಾಳೆ ಬೆಳಗಿನ ಬೆಳಕಿನಲ್ಲಿ ತಿಳಿದುಕೊಳ್ಳೋಣ. ಪ್ರಾರ್ಥನೆ. ಯೆಹೋವನೇ, ಇಸ್ರಾಯೇಲಿನ ಪವಿತ್ರನೇ, ನೀನು ನೇಮಿಸಿದ ನಿಜವಾದ ತಲೆಯ ಅಡಿಯಲ್ಲಿ ನಮ್ಮ ಹೃದಯಗಳನ್ನು ಇರಿಸು. ನಾವು ಅಜಾಗರೂಕತೆಯಿಂದ ಜೀವಿಸುವ ಮೂಲಕ ನಿನ್ನ ಅಧಿಕಾರವನ್ನೆಂದಿಗೂ ಅವಮಾನಿಸದಂತೆ ಮಾಡು. ಸಮರ್ಪಣೆಯನ್ನು ಕಡಿದು ಹಾಕುವ ಮತ್ತು ಮನಸ್ಸಾಕ್ಷಿಯನ್ನು ದುರ್ಬಲಗೊಳಿಸುವ ದಗ್ಗೆಯಿಂದ ನಮ್ಮನ್ನು ರಕ್ಷಿಸು. ಮೆಸ್ಸಿಯನಿಗೆ ವಿನಯಶೀಲರಾಗಿ, ವಿಧಿಯರಾಗಿ ಮತ್ತು ನಿಷ್ಠಾವಂತರಾಗಿ ನಮಗೆ ಕಲಿಸು. ನಮ್ಮ ಜೀವನವು ಕೇವಲ ಮಾತುಗಳಲ್ಲಿ ಮಾತ್ರವಲ್ಲದೆ ದೈನಂದಿನ ನಡವಳಿಕೆಯಲ್ಲಿಯೂ ನಿನಗಾಗಿ ಪ್ರತ್ಯೇಕವಾಗಿರಲಿ. ಪಶ್ಚಾತ್ತಾಪ ಮತ್ತು ಸತ್ಯದ ಹಾದಿಯನ್ನು ನಮ್ಮನ್ನು ನಡೆಸುವ ಮೂಲಕ ನಮ್ಮನ್ನು ನಾಚಿಕೆಯಿಂದ ಮತ್ತು ತೀರ್ಪಿನಿಂದ ಕಾಪಾಡು. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.